ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ನಿಮಗೆ. ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡಿ, ಇನ್ನೂ ಎತ್ತರಕ್ಕೆ ಬೆಳೀರಿ, ಇನ್ನೂ ಹೆಚ್ಚಾಗಿ ಸಿನಿಮಾಗಳು ಮಾಡಿ ಕೆಲಸ ಕೊಡಿ ಎಲ್ಲರಿಗೂ, ಇನ್ನೂ ದೊಡ್ಡ ಮಟ್ಟದ ಅನ್ನದಾತರಾಗಿ ಬೆಳೀರಿ ಅಂತ ನಾನು ವಿಶ್ ಮಾಡ್ತೀನಿ. ಸಿನಿಮಾ ರಿಲೀಸ್ ಡೇಟ್ ಹತ್ರ ಬಂದಿದೆ. ಫೆಬ್ರವರಿ 20ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ನನಗಿಂತ ಹೆಚ್ಚಾಗಿ ಇವ್ರನ್ನ ನೆನೆಸ್ಕೊಂಡ್ರೆ ನನಗೆ ತುಂಬ ಭಯ ಆಗ್ತಿದೆ. ಬಿಕಾಸ್ ನಾನು ಇದನ್ನು ಹೇಳ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಶೂಟಿಂಗ್ ಸೆಟ್ಟಲ್ಲಿ ನೋಡ್ದಂಗೆ ಇವ್ರು ಈ ಸಿನಿಮಾ ಮಾಡೋದಕ್ಕೆ ತನ್ನ ಮನೇನ, ತನ್ನ ಇರುವಂತಹ ಜಾಗನ, ಅವರ ಜೀವನದ ಆದಾಯನ ಇಟ್ಟು ಸಿನಿಮಾ ಮಾಡಿರುವಂಥದ್ದು. ಅದಕ್ಕೆ ಅವರ ತಾಯಿಯಾಗಲಿ, ತಂದೆ ಆಗ ಅವ್ರ ಕುಟುಂಬ ಸಮೇತ ನಿಂತಿದ್ದಾರೆ ಅವ್ರ ಜೊತೆಗೆ. ಸರ್, ನಿಮ್ಗೆ ತುಂಬ ಒಳ್ಳೇದಾಗಬೇಕು. ಎಲ್ಲ ಮಾಧ್ಯಮ ಮಿತ್ರರಲ್ಲೂ ಕೇಳ್ಕೊಳ್ಳೋದು ಒಂದೇ, ಈ ಸಿನಿಮಾನ ನಿಮ್ಮ ಮಾಡ್ಲಿಕ್ಕೆ ಕೊಡ್ತಾ ಇದ್ದೀವಿ. ಯುವ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟಿರುವಂತಹ ಸಿನಿಮಾ ಎಲ್ಲರಿಗೂ ತಲುಪಬೇಕು ಅಂತ ನಾನು ಕೇಳ್ಕೊತೀನಿ. ಇನ್ನು ಏನು ಮಾತಾಡ್ಬೇಕಂತ ನಂಗೆ ಗೊತ್ತಾಗ್ತದೆ, ನಾನೇ ನರ್ವಸ್ ಆಗ್ತಾ ಇದ್ದೀನಿ. ಆ್ಯಂಡ್ ತುಂಬ ಸಪೋರ್ಟ್ ಮಾಡಿದ್ದೀರಾ ಎಲ್ಲರೂ. ನಮ್ಮ ಆರ್ಟಿಸ್ಟ್ ಎಲ್ಲರೂ, ಕಲಾವಿದರು, ಪ್ರಸಾದ್ ಸರ್ ಆಗಿರ್ಬೋದು, ಜಾಲಿ ಸರ್ ಆಗಿರ್ಬೋದು, ಹಾಗೆ ಕಾಮರಾಜ್ ಸರ್ ಆಗಿರ್ಬೋದು, ಕಾಕ್ರ ಸುದಿ ಅವರಾಗಿರ್ಬೋದು, ತುಂಬ ಚೆನ್ನಾಗಿದ್ದಾರೆ. ಯಾರಾದ್ರೂ ಹೆಸರು ಬಿಟ್ಟಿದ್ರೆ ಕ್ಷಮೆ ಇರಲಿ. ಹಾಗೆ ಎಲ್ಲ ನಮ್ಮ ಭೂಗತ ಲೋಕದ ಡಾನ್ಗಳು ಬಂದಿದ್ದೀರಾ ಸರ್, ಥ್ಯಾಂಕ್ಸ್ ಅ ಲಾಟ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾವು ಕೇಳ್ಕೊತೀವಿ. ನಿಮ್ಮಿಂದ ಯುವಜನತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇರೋದು ನಮ್ಮ ಸಿನಿಮಾ ಮೂಲಕ ನಮ್ಗೆ ಅದು ತುಂಬಾನೇ ಭಾಗ್ಯ ಅಂತ ನಾವು ಅನ್ಕೊಳ್ತೀವಿ. ಅಂಡ್ ಎಲ್ಲರಲ್ಲೂ ಕೇಳ್ಕೊಳ್ಳೋದು, ಈ ಸಿನಿಮಾನ ಎಲ್ಲ ಜನತೆಗೂ, ಕಲಾಭಿಮಾನಿಗಳಿಗೂ ತಲುಪಿಸ್ಬೇಕು ಅಂತ ನನ್ನ ಮಾಧ್ಯಮದಲ್ಲಿ ಅವ್ರ ಹತ್ರ ಕೇಳ್ಕೊತೀನಿ. ದಿನೇಶ್ ಅವರು ನಮಗೆ 20 ವರ್ಷಗಳಿಂದ ಸ್ನೇಹಿತರು. ನಾನು ನಮಗೆ ಈ ಪಿಕ್ಚರ್ ಫೈಟ್ ಮಾಡಬೇಕಾದ್ರೆ ರಿಹರ್ಸಲ್ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಕಂಪೋಸ್ ಮಾಡ್ಕೊಂಡಿದ್ದೆ. ನನಗೆ ಪ್ರಸಾದ್ ಸರ್ ಬರಬೇಕಾಗಿತ್ತು, ಇಲ್ಲೇ ಕಾಮರಾಜ್ ಸರ್ ಪಾಪ ಚೆನ್ನೈಯಲ್ಲಿದ್ದರು. ಪ್ರಸಾದ್ ಸರ್ ಕಾಮರಾಜ್ ಸರ್ ಹತ್ರ ನಾನು ವರ್ಕ್ ಮಾಡಿದ್ದೆ. ಅವ್ರು ನನಗೆ ಓಕೆ ಅನಿಸ್ತು ರೋಪ್ ಶಾಟ್ಗಳಿಗೆಲ್ಲ. ಬಟ್ ಪ್ರಸಾದ್ ಸರ್ ನನಗೊಂಚೂರು ಡೌಟ್ ಇತ್ತು. ಬನ್ನಿ ಸರ್ ಅಂದರೆ ಅವರು ಸರ್ ನಾಳೆ ಬರ್ತೀನಿ ಅಂದರೆ ಏನೋ ಒಂದು ಸ್ವಲ್ಪ ಕಾರಣಾಂತರ ರಿಹರ್ಸಲ್ ಬರೋಕ್ಕಾಗಿಲ್ಲ. ನಮ್ಮ ದಿನೇಶ್ ಬಂದರು. ಅಲ್ಲಿ ನಾವು ಫೈಟ್ ಏನು ಮಾಡಿದ್ವಿ, ಒಂದೇ ಒಂದು ರೋಪ್ ಶಾಟ್ ಗೋಡೆ ಹೊಡ್ಕೊಂಡು ಹೋಗ್ಬೇಕಾಯ್ತು ಆ ಕಡೆಗೆ. ನಾನು ಹೇಳಿದೆ ಕಾಮರಾಜ್ ಸರ್, ಬೇಡ ಸರ್, ಇದು ಬಾಡಿ ನಿಮ್ದು ಹೆವಿ ಇರೋದ್ರಿಂದ ಹಿಂದ್ಗಡೆ ಸೇಫ್ಟಿ ಇಲ್ಲ, ನಾನು ಡೂಪ್ ತರಿಸಿದ್ದೀನಿ, ನಾನು ಡೂಪ್ಗೆ ಹಾಕ್ಬಿಟ್ಟು ಮಾಡ್ತೀನಿ ಅಂತ ಹೇಳಿದೆ. ಬಟ್ ಏನ್ ಹೇಳಿದಾಗ ಗೊತ್ತಿಲ್ಲ ಕಾಮರಾಜ್ ಅವರಿಗೆ. ಇಲ್ಲ ಸರ್, ಅವರೇ ಮಾಡ್ತಾರೆ ಅಂತ ಹೇಳಿದ್ರು. ಇಲ್ಲ ಸರ್, ಏನೇನು ಹೆಚ್ಚು ಕಡೆ ಮಾತ್ರ ಫೈಟ್ ಮಾಡ್ಕೊಂಡು ನನಗೆ ಕೆಟ್ಟ ಹೆಸರು ಬರೋದು. ನಾನು ಇಲ್ಲ ಸರ್, ಡೂಪ್ಗೆ ಹಾಕ್ತೀನಿ ಅಂತ ಹೇಳಿದೆ, ಹಿಂದ್ಗಡೆ ಸೇಫ್ಟಿ ಇಲ್ಲ ಅಂತ. ಇಲ್ಲೇ ಇವರೇ ಮಾಡಬೇಕು ಅಂತ ಹೇಳಿದಾಗ ಅವರು ಸಾರ್ ಬಂದು ನನಗೆ ಹೇಳಿದ್ರು, ಇಲ್ಲ ಮಾಸ್ಟರ್ ನಾನು ಮಾಡ್ತೀನಿ ಅಂದರು. ಆವಾಗ ನಮ್ಮ ಸ್ನೇಹಿತ ಇವತ್ತಿಲ್ಲ, ಒಳ್ಳೆ ಡೈರೆಕ್ಟರ್ ನನಗೆ. ಯಾಕಂದ್ರೆ ಮಾರಿಗುಡ್ಡದ ಗಡ್ಡೆದಾರಗಳು ನನಗೆ ಆರ್ಟ್ ಡೈರೆಕ್ಟರ್ ಆಗಿ ತುಂಬಾ ನನಗೆ ಕೆಲಸ ಮಾಡಿಕೊಟ್ಟಿದ್ರು. ಇದಕ್ಕೆ ಅವರು ಅಸೋಸಿಯೇಟ್ ಡೈರೆಕ್ಟರ್ ಮಾಡಿದ್ರು ವಿಶ್ವ. ಅವ್ರು ಇವತ್ತಿಲ್ಲ. ವಿಶ್ವ ಹೋಗಿ ಹಿಂದ್ಗಡೆ ಹೋಗ್ಬಿಟ್ಟು ನಾವಿಬ್ಬರು ಹೋಗ್ಬಿಟ್ಟು ಸೇಫ್ಟಿ ನೋಡಿದಾಗ ಇಷ್ಟಿಷ್ಟುದ ರಾಡ್ಗಳಿದಾವೆ. ಡೆಮ್ಮಿಗೋಡೆ ಹೊಡ್ಕೊಂಡಾಗ ಆ ಕಡೆ ಬಿದ್ದ ರಾಡ್ಗಳೆಲ್ಲ ನಾವು ಚುಚ್ಕೊಂಡ್ರೆ ನನಗೊಂದು ಕೆಟ್ಟ ಹೆಸರು ಬರ್ತದ. ಯಾಕಂದ್ರೆ ನನಗೆ ಮತ್ತೆ ಇದು ಮಾಸ್ತಿ ಗುಡಿ ನೆನಪು ಬರಬಾರದು ಅಂತಂದು ಹೇಳ್ಬಿಟ್ಟು ಮತ್ತೆ ನಾನು ವಿಶ್ವ ಹಾಗೂ ಸಾರ್ ಒಬ್ಬರು ಅವರ ಅಸಿಸ್ಟೆಂಟ್ ಇದ್ರು, ಅವರು ಪಾಪ ಮಾಸ್ಟರ್ ಇರ್ತಾರೆ ಕೋಚರ್ ಜೂಮಲ್ಲಿ, ಅವ್ರು 3 ಜನ ಹೋಗ್ಬಿಟ್ಟು ನಾವು ಫುಲ್ ಸೇಫ್ಟಿ ಮಾಡಿದ್ವಿ. ಹಿಂದ್ಗಡೆಲ್ಲ ರಾಡ್ಗಳಿಗೆಲ್ಲ ಸೇಫ್ಟಿ ಮಾಡಿ ನಮ್ಮ ಹುಡುಗರಿಗೆ ಇಟ್ಕೊಂಡು ಇಷ್ಟಿಂದ ಇಷ್ಟು ಹೋಗ್ಬೇಕಪ್ಪ, ಬಾಡಿ ತುಂಬಾ ಹೆವಿ ಇದೆ, ಏನೋ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ನಮ್ಗೆ ನಾಳೆ ಮುಂದೆ ಕಷ್ಟ. ಅವರು ಮಾಡ್ತೀನಿ ಅಂತಂದ್ರೆ ಇವರು ಮಾಡ್ತಿದ್ದಾರೆ ಸರ್ ಅಂತ ಹೇಳ್ತಿದ್ದಾರೆ ಹೀರೋ. ಒಂದು ಸೈಡಿಗೆ ಇರಲಿ ಅಂತ ಹೇಳ್ಬಿಟ್ಟು ನಾವು ರೋಪ್ ಹಾಕ್ಬಿಟ್ಟು ಎಕ್ವಿಪ್ಮೆಂಟ್ಸ್ ಹೋಗಿ ಮಾಡಿದಾಗ ತುಂಬಾ ಚೆನ್ನಾಗಿ ಮಾಡಿದ್ರೆ ಶಾರ್ಟ್ ತುಂಬಾ ಚೆನ್ನಾಗಿ ಬಂದಿದೆ.